ಎಲ್ರಿಗೂ ನಮಸ್ಕಾರ. ಇದೇನು ಕಾಲುವೆ ರೋಡ್ ನೋಡ್ತಿದ್ದೀರಾ ನೀವು? ಇದು ಬಂದು ನಿಮಗೆ 20 ಅಡಿ ಗೌರ್ಮೆಂಟ್ ನಕಾಶೆ ರೋಡ್ ಇದು ನೋಡಿ. ಆ ಫೆನ್ಸಿಂಗಿಂದ ಏರಿದರೆ ಇದು ಬಂದು 20 ಅಡಿ ಇದೆ ರೋಡು. ಇದಕ್ಕೊಂದು ನೀವು ಬ್ರಿಡ್ಜ್ ಮಾಡ್ಕೊಬೇಕಷ್ಟೇ. ಈ ಜಾಗ ಬಂದು 15 ಗುಂಟೆ ನೋಡಿ. ಊರು ಪಕ್ಕದ ಜಾಗ, ಅಕ್ಕಪಕ್ಕಲ್ಲ ಊರಿದೆ ನೋಡಿ. ನಿಮಗೆ ಈಗ ಇದೇನು ಗ್ರೀನ್ ಇದೆ, ಇಲ್ಲಿಂದ ಸ್ಟಾರ್ಟ್ ಆಗಿ ನಿಮಗೆ 70 ಅಡಿ ಬರುತ್ತೆ ಅಗಲ. ನಿಮಗೆ 70ರಿಂದ 60 ಅಡಿ ಅಗಲ ಬರುತ್ತೆ. ನಿಮಗೆ ಹತ್ತತ್ರ 15 ತೆಂಗಿನ ಮರಗಳಿಗಿಂತ ಜಾಸ್ತಿ ಅಲ್ಲ, 20 ತೆಂಗಿನ ಮರಕ್ಕಿಂತ ಜಾಸ್ತಿ ಮರಗಳು, ತೆಂಗಿನ ಸಸಿಗಳು ನೆಟ್ಟಿದ್ದಾರೆ ನೋಡಿ. ಅದೇ ತೆಂಗಿನ ಸಸಿ ನೋಡಿ. ಅಲ್ಲೆಲ್ಲ ಊರಿದೆ ನೋಡಿ, ಕಾಣಿಸ್ತಿದೆಯಾ ಊರು? ಊರು ಪಕ್ಕದ್ದೇ ಜಾಗ. ಬೆಂಗಳೂರು ಮೈಸೂರು ರೋಡ್ ಬಂದು ಈ ಜಾಗಕ್ಕೆ 1 ಕಿಲೋಮೀಟ್ರು. ಚನ್ನಪಟ್ಟಣ ಇಲ್ಲಿಂದ 3 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಇದು ಬಂದು 20 ಅಡಿ ನಕಾಶೆ ರೋಡ್ ಇದು ನೋಡಿ. ಊರು ಪಕ್ಕದೇ ಜಾಗ ನೋಡಿ. ಇದು ನಿಮಗೆ ಅಲ್ಲಿ ಕಾಲುವೆ ತೋರಿಸುತ್ತಲ್ಲ, ಅಲ್ಲೂ ರೋಡ್ ಇದೆ. ಇಲ್ಲಿ ರೋಡ್ ಇಲ್ಲ. ಬೇಕಾದರೆ ನೀವು ಇನ್ನೂ ಬ್ರಿಡ್ಜ್ ಮಾಡ್ಕೊಳ್ಳೋವರೆಗೂ ಬೇಕಾದರೆ ಗಾಡಿಯೆಲ್ಲ ಇಲ್ಲಿ ನಿಲ್ಸ್ಕೊಂಡು ಬೇಕಾದ್ರೆ ಓಡಾಡ್ಕೊಬೋದು ನೋಡಿ. ಇದು ರೋಡ್ ಇದು. ಇಲ್ಲಿಂದ ಬೇಕಾದರೆ ನೀವು ಬರ್ಬೋದು. ಇಲ್ಲಿಂದ ಬಂದರೆ ನಿಮಗೆ ಬರೀ ಒಂದು 100 ಅಡಿ ಅಷ್ಟೇ ನಡ್ಕೊಂಡೇ ಹೋಗ್ಬೋದು. ನೀವು ಇನ್ನೂ ಬ್ರಿಡ್ಜ್ ಮಾಡ್ಕೊಳ್ಳೋವರೆಗೂ ಬೇಕಾದರೆ ಜಾಗ ತಗೊಂಡು ಬೇಕಾದ್ರೆ ಓಡಾಡ್ಬೋದು. ಈ ಥರ ಹಿಂಗೆ ಓಡಾಡಿದ್ರೆ ಅವ್ರೇನು ಮಾಡಲ್ಲ ನೋಡಿ. ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ಇಲ್ಲಿಂದ ಬರೀ 100 ಅಡಿ ಹೋದರೆ ಈ 15 ಗುಂಟೆ ಜಾಗ ಬರುತ್ತೆ ನಿಮ್ಗೆ. ಇದರಲ್ಲಿ ಒಂದು 20 ತೆಂಗಿನ ಮರಗಳು ಸಸಿಗಳು ಇವಾಗ ಹಾಕಿದ್ದಾರೆ ನೋಡಿ. ಮುಂದಿನ ದಿನದಲ್ಲಿ ಬೇಕಾದರೆ ಇನ್ನೊಂದು ಪೀಸ್ ಏನಾದರೂ ಕೊಟ್ಟರೆ ಯಾರಾದರೂ ನಿಮ್ಗೆ ಆರಾಮಾಗಿ ಎರಡೂ ಕಡೆ ನಿಮಗೆ ರೋಡ್ ಬರುತ್ತೆ. ಈಸ್ಟ್ ಮತ್ತು ವೆಸ್ಟ್ ಫೇಸಿಂಗ್ ಎರಡೂ ಕಡೆ ರೋಡು ಸಿಗುತ್ತೆ ನಿಮಗೆ. ಈಗ ಸದ್ಯಕ್ಕೆ ಬರೀ ಅಲ್ಲಿ ವೆಸ್ಟ್ ಫೇಸಿಂಗ್ಗೆ ನಿಮ್ಗೆ ಅಲ್ಲಿಂದ ಬರುತ್ತೆ ಜಾಗ ರೋಡು ನೋಡಿ. ನಿಮಗೆ ಇಲ್ಲಿಂದ ಇದೇನು ಅದ್ಬಸ್ಕಲ್ಲಿ ಇಟ್ಟಿದ್ದಾರೆ, ಇಲ್ಲಿಂದ ಹಿಡ್ದು ನಿಮಗೆ ಇದೇನು ಇದೆ ಇದು ಹುಲ್ಲು ಹಾಕಿದ್ರಲ್ಲ, ಆ ಹುಲ್ಲು ಪಕ್ಕದ್ದು 60 ಅಡಿಗಿಂತ ಜಾಸ್ತಿ ಬರುತ್ತಿದ್ದು ಅಗಲ, ಜಾಸ್ತಿ ಅಗಲ ಬರುತ್ತೆ ನೋಡಿ. ಆ ಥರ ಫುಲ್ಲು ಡೌನ್ವರೆಗೂ ಆ ಮರದೇನಿದೆ ಟೀಕ್ ಮರ ಅಲ್ಲಿವರೆಗೂ ಬರುತ್ತೆ. ಒಂದು 20 ಸಸಿಗಳು ಹಾಕಿದ್ದಾರೆ ನೋಡಿ. ಈ ಥರ ತೆಂಗಿನ ಮರಗಳು ಸಸಿಗಳು, ತೆಂಗಿನ ಸಸಿ ನೆಟ್ಟಿದ್ದಾರೆ. ಇದು ಬಂದು ನಿಮಗೆ ಜಸ್ಟ್ ನೋಡಿ, ಇಲ್ಲಿ ಅಕ್ಕಪಕ್ಕ ಎಲ್ಲ ಊರು ಪಕ್ಕದ ಜಾಗ ನೋಡಿ. ಎಲ್ಲ ಅಕ್ಕಪಕ್ಕ ಎಲ್ಲ ಮನೆ ಕಟ್ಕೊಂಡಿದ್ದಾರೆ. ನಿಮಗೆ ಸೇಫ್ಟಿ ಪರ್ಪಸ್ಗಂತ ಏನೂ ತೊಂದರೆ ಇಲ್ಲ. ಈ ಪೀಸ್ ತೊಗೊಳ್ತೀರಲ್ವ ನೀವು, ಇವಾಗ ಯಾರಾದರೂ ನೀವು ತೊಗೊಂಡ್ರೆ ಇನ್ನೊಂದೇ ಒಂದು ಪೀಸ್ ಯಾರಾದರೂ ಕೊಟ್ಟರೆ ತೊಗೊಂಡ್ರೆ ನಿಮಗೆ ಆ ಕಡೆನೂ ರೋಡ್ ಸಿಗುತ್ತೆ. ನೀವು ಮುಂದಿನ ದಿನದಲ್ಲಿ ಯಾರಾದರೂ ಒಂದು ಪೀಸ್ ಕೊಡ್ಬೋದು. ಕೊಟ್ಟರೆ ಆರಾಮಾಗಿ ನಿಮಗೆ ಎರಡೂ ಕಡೆ ನಿಮಗೆ ರೋಡ್ ಆಕ್ಸೆಸ್ ಸಿಗುತ್ತೆ. ಮತ್ತು ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ ಈ ಜಾಗದಿಂದ ಬರೀ 1 ಕಿಲೋಮೀಟ್ರು. ಚನ್ನಪಟ್ಟಣಕ್ಕೆ ಇಲ್ಲಿಂದ 3 ಕಿಲೋಮೀಟ್ರ್ ಆಗುತ್ತೆ. ಇದ್ರ ಬೆಲೆ ಬಂದು 2,60,000 ಅಂತಾರೆ. ಕೂತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ ನೋಡಿ. ನಿಮಗೆ ಅಕ್ಕಪಕ್ಕ ಎಲ್ಲ ಎಷ್ಟು ಚೆನ್ನಾಗಿ ತೆಂಗು ಎಲ್ಲ ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ನೋಡಿ. ನೀವು ಕೂಡ ಇದು ಬಂದು ಪ್ಯೂರ್ ಕೆಂಪು ಮಣ್ಣು ನೋಡಿ. ಕೆಂಪು ಮಣ್ಣಿದು ಇಲ್ಲಿ ಏನು ಬೇಕಾದ್ರೂ ನೀವು ಹೊಸ್ದಾಗಿ ಫಾರ್ಮೇಷನ್ ಮಾಡ್ಕೋಬೋದು. ಈ 15 ಗುಂಟೆಯಲ್ಲಿ ಆರಾಮಾಗಿ ಚೆನ್ನಾಗಿ ಬೆಳೆ ಬರುತ್ತೆ. ಯಾಕೆಂದರೆ ಮಣ್ಣು ಕೆಂಪು ಮಣ್ಣಾಗಿರೋದ್ರಿಂದ ಚೆನ್ನಾಗಿ ಬರುತ್ತೆ. ಯಾರೆಲ್ಲ 10 ಗುಂಟೆ 15 ಗುಂಟೆ ನೋಡ್ತಾ ಇರ್ತೀರ ಅಂಥವ್ರಿಗೆ ಈ 15 ಗುಂಟೆ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕೆಂಗೇರಿಗೆ ಇಲ್ಲಿಂದ ನಿಮ್ಗೊಂದು 49ರಿಂದ 50 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಈ ಜಾಗದಿಂದ ನೋಡಿ. ಅಕ್ಕಪಕ್ಕೆಲ್ಲ ಮನೆಗಳಿದೆ. ನಿಮಗೆ ಗ್ರಾಮದ ಪರಿಮಿತಿಗೆ ಬರೋದ್ರಿಂದ ವಿದ್ಯುತ್, ನೀರು, ಪ್ರತಿಯೊಂದು ಸೌಲಭ್ಯನೂ ಈ ಜಾಗಕ್ಕೆ ಸಿಗುತ್ತೆ ನಿಮಗೆ.